ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅರೆ, ಎಷ್ಟು ಬೇಗ ಹೊರಟ್ಬಿಟ್ರಾ? ಒಂದು ನಿಮಿಷ ಇರಿ, ನಿಮ್ಮ ವಾಚು, ಕೀ, ಕರ್ಚೀಫು ಎಲ್ಲ ತಂದ್ಬಿಡ್ತೀನಿ. ಹಾಗೆ ಕುಂಕುಮನೂ ತರ್ತೀನಿ. ಬೇಕಾಗಿಲ್ಲ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ನನಗಿದು ಇಷ್ಟ ಆಗ್ತಾ ಇಲ್ಲ. ನಿಮ್ಮ ಅಣ್ಣಂಗೆ ಏನಾಗಿದೆ? ಯಾಕೆ ಹೀಗೆಲ್ಲ ಆಡ್ತಾ ಇದ್ದಾರೆ? ಅವ್ರು ಈ ರೀತಿ ಎಲ್ಲ ಕೋಪ ಮಾಡ್ಕೊಳ್ಳೋರೇ ಅಲ್ಲ. ನನ್ನಿಂದ ಏನಾದರೂ ತಪ್ಪಾಯ್ತಾ? ಅವ್ರ ಕೋಪ ನೋಡಿದ್ರೆ ನಂಗೆ ತುಂಬ ದುಃಖ ಆಗುತ್ತೆ, ಅಳುನೇ ಬಂದ್ಬಿಡುತ್ತೆ. ನಾನು ಏನು ಮಾಡಿದೆ ಅಂಥದ್ದು? ನೀವು ಈ ರೀತಿ ಎಲ್ಲ ಮಾಡ್ತಿರೋದು ಅದು ನೀವು ಕುಂಕುಮ ಹಚ್ಚೋದು ಇದೆಲ್ಲ ಅಣ್ಣನಿಗೆ ಇಷ್ಟ ಆಗ್ತಿಲ್ಲ ಅನ್ಸತ್ತೆ. ನೀವಿನ್ನು ಮುಂದೆ ಈ ರೀತಿ ಎಲ್ಲ ಮಾಡಬೇಡಿ. ಅಲ್ಲ, ಯಾಕೆ ಮಾಡಬಾರ್ದು? ನಾನು ಏನು ತಪ್ಪು ಮಾಡಿದೆ? ಮಾಧವ್ ಅವ್ರಿಗೆ ಯಾಕೆ ಇಷ್ಟ ಆಗ್ತಿಲ್ಲ? ಏನಾದರೂ ಹೇಳಿ ಪ್ಲೀಸ್. ಅಕ್ಕ, ನನಗೆ ಈ ರಾಧಾ ಅವ್ರ ಮೇಲೆ ಯಾಕೋ ಡೌಟ್ ಬರ್ತಾ ಇದೆ. ಏನು ಹೇಳ್ತಿದ್ಯಾ ದೀಪಿಕಾ? ಹೌದು ಅಕ್ಕ, ಈ ರಾಧವರು ಈ ಮನೆಯಲ್ಲಿ ಆಸ್ತಿ ಪಾಸ್ತಿನೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ಅವ್ರಿಗೆ ಆಸೆ ಆಗಿರ್ಬೋದೇನೋ. ಈ ಮನೆಯವರು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀವಿ, ಹಾಗೆ ಅವರಿಗೆ ಈ ಮನೆಯವರೆಲ್ಲ ತುಂಬ ಒಳ್ಳೆಯವರು ಅನಿಸಿರ್ಬೋದು. ಸುಮ್ಮನೆ ಆಚೆ ಹೋಗಿ ಆಸ್ತಿ ಇಲ್ಲದೆ ಸಂಬಂಧಿಕರಿದ್ಲೆ ಒಬ್ಬರೇ ಇರಬೇಕಲ್ವಾ? ಅದ್ರ ಬದಲು ಇಲ್ಲೇ ಹಿಂಗೆ ಏನೋ ಒಂದು ಡ್ರಾಮಾ ಮಾಡಿಕೊಂಡು ಎಲ್ಲರ ಜೊತೆಲಿ ಚೆನ್ನಾಗಿದ್ಬಿಟ್ಟು ಇಲ್ಲೇ ಆರಾಮಾಗಿರೋಣ, ಆಸ್ತಿ ಪಾಸ್ತಿನೆಲ್ಲ ಅನುಭವಿಸೋಣ ಅಂತ ಪ್ಲ್ಯಾನ್ ಮಾಡ್ತಿರ್ಬೋದೇನೋ. ಛೆ, ಹಾಗೆಲ್ಲ ಏನೂ ಇಲ್ಲ ದೀಪಿಕಾ, ನನಗೇನೋ ಹಾಗೆ ಅನ್ನಿಸ್ತಿಲ್ಲ. ನೀನು ಏನೇನೋ ಯೋಚನೆ ಮಾಡಬೇಡ. ಅಕ್ಕ, ನೀನು ತುಂಬ ಮುಗ್ದೆ. ಯಾರಾದರೂ ಸ್ವಲ್ಪ ನೈಸಾಗಿ ಮಾತಾಡಿ ಕಾಗೆ ಬೆಳ್ಳಗಿದೆ ಅಂತ ಹೇಳಿದ್ರು ಅದನ್ನು ನೀನು ಹ್ಞೂ ಅಂತೀಯ. ನನಗಂತೂ ಇವರು ಬೇಕು ಅಂತಲೇ ಈ ರೀತಿ ಗಂಡ ಮಕ್ಕಳು ಸೊಸೆ ಅಂತ ನಾಟಕ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಅದು ಹೇಗೆ ಹೇಳ್ತೀಯಾ ಅವ್ರು ನಾಟಕ ಮಾಡ್ತಿದ್ದಾರೆ ಅಂತ? ಅದು ನನಗೆ ಗೊತ್ತಿಲ್ಲ, ಆದರೆ ನಾವೀಗ ಡೌಟ್ನ ಕ್ಲಿಯರ್ ಮಾಡ್ಕೋಬೇಕು. ಈಗ ನೋಡ್ತಿರು ನಾನು ಏನು ಮಾಡ್ತೀನಿ ಅಂತ. ಅಕ್ಕ, ಹೋಯ್ತು, ಎಲ್ಲ ಹೋಯ್ತು. ಈ ಮನೆ, ನಮ್ಮ ಕಂಪ್ನಿ, ಆಸ್ತಿ ಪಾಸ್ತಿ ಎಲ್ಲ ಮುಳುಗೋಯ್ತು. ನಾವು ಬೀದಿಗೆ ಬಂದ್ಬಿಡ್ತೀವಿ. ಅಭಿ ಫೋನ್ ಮಾಡಿದ್ದ, ಕಂಪ್ನಿಲೇನೋ ದೊಡ್ಡ ಲಾಸ್ ಆಗಿದೆಯಂತೆ. ನಮ್ಮ ಮನೆ, ನಮ್ಮ ಕಂಪ್ನಿ ಎಲ್ಲ ಹೋಗ್ಬಿಡುತ್ತಂತೆ. ನಾವು ಬೀದಿಗೆ ಬಂದಿದ್ದೀವಂತೆ. ಅಯ್ಯೋ, ಇವಳೇನೋ ಡ್ರಾಮಾ ಮಾಡ್ತಿದ್ದಾಳೆ. ನಾನೇನು ಮಾಡಬೇಕು ಅಂತಾನೆ ಹೇಳಿಲ್ವಲ್ಲಪ್ಪ. ಈಗ ನಾನೇನು ಮಾಡಬೇಕು? ನೀನು ನಂತರನೇ ಏನೋ ಕಂಟಿನ್ಯೂ ಮಾಡು. ಈಗೇನು ಮಾಡೋದು ದೀಪಿಕಾ? ಇಷ್ಟು ದಿನ ಈ ಮನೇಲಿ ಹಾಯಾಗಿದ್ವಿ, ಈಗ ಈ ಮನೇನೂ ಹೋಗ್ಬಿಡುತ್ತೆ ಅಂದರೆ ನಾವೆಲ್ಲರೂ ಗುಡಿಸ್ಲಲ್ಲಿ ಇರ್ಬೇಕಾಗತ್ತಾ? ಅಯ್ಯೋ, ಈ ವಿಷಯನ ಅತ್ತೆ ಮಾವಾಗ ಹೇಗೆ ಹೇಳೋದು? ಏನಂತ ಹೇಳೋದು? ನೀವಿಬ್ರು ಯಾಕೆ ಹೀಗೆ ಸಂಕಟ ಪಡ್ತಿದ್ದೀರಾ? ಆಫೀಸಲ್ಲಿ ಲಾಸ್ ಆದ್ರೆ ಏನಂತೆ? ಈ ಮನೆ ಹೋದ್ರೆ ಏನಂತೆ? ಆಸ್ತಿ ಪಾಸ್ತಿ ಎಲ್ಲ ಹೋದ್ರೆ ಏನಂತೆ? ನಾವು ಗುಡಿಸ್ಲಲ್ಲೇ ಇರೋಣ. ನನಗೆ ನನ್ನ ಮಕ್ಕಳ ಬಗ್ಗೆ, ನಿಮ್ಮ ಮಾವನ ಬಗ್ಗೆ ನಂಬಿಕೆ ಇದೆ. ನೀವು ಭರವಸೆ ಇಡಿ. ಈ ಆಸ್ತಿ ಹೋದರೆ ಮತ್ತೆ ದುಡಿದ್ರಾಯ್ತು. ಹಣನೇ ಜೀವನ ಅಲ್ಲ. ಮನೇಲಿ ನೆಮ್ಮದಿ ಸಂತೋಷ ಇರಬೇಕು ಅಂದರೆ ಹಣನೇ ಇರಬೇಕು ಅಂತೇನಿಲ್ವಲ್ಲ. ಮನೆಯವರ ಮನಸ್ಸು ಒಳ್ಳೇದಿರ್ಬೇಕಷ್ಟೆ.
ಎಲ್ರ ಜೊತೆ ಹೊಂದ್ಕೊಂಡು ಹೋಗೋ ಸ್ವಭಾವ ಇರಬೇಕು, ಅನ್ಯೋನ್ಯತೆ ಇರಬೇಕು. ಗುಡಿಸ್ಲಲ್ಲಿ ಗಂಜಿ ತಿನ್ಕೊಂಡಿದ್ರು ನಮ್ಮ ಜೀವನ ಹೀಗೆ ಇರುತ್ತೆ. ನಾವು ಯಾವಾಗಲೂ ಇಷ್ಟೇ ಪ್ರೀತಿಯಿಂದ ಇರ್ತೀವಿ. ನೀವು ಯೋಚನೆ ಮಾಡಬೇಡಿ. ನಾ ಹೇಳಿದ್ನಲ್ಲ, ಏನು ಯೋಚನೆ ಮಾಡಬೇಡಿ ಅಂತ. ಅಭಿ ಬಂದಮೇಲೆ ವಿಚಾರಿಸೋಣ. ಯಾಕೆ ಏನಾಯ್ತು? ಎಲ್ಲರೂ ಯಾಕೆ ಹೀಗಿದ್ದೀರಾ? ಅದು ತುಳಸಿಯವರೇ, ಕಂಪ್ನಿ ಮುಳುಗೋಯ್ತಂತೆ, ನಾವೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದೀವಂತೆ. ಅದಕ್ಕೆ ಇವರಿಬ್ಬರು ಗಾಬರಿಯಾಗಿದ್ದಾರೆ. ರಾಧಾ ಅವರೇ, ಹಾಗೆಲ್ಲ ಏನೂ ಇಲ್ಲ. ಅವಿ ನನಗೆ ಫೋನ್ ಮಾಡಿದ್ದ. ಅವಿ ನಿಮಗೆ ಫೋನ್ ಮಾಡಿದ್ನಾ? ಅವ್ನು ನನಗೆ ಫೋನ್ ಮಾಡಬೇಕಿತ್ತಲ್ವಾ? ಯಾಕೋ ನನ್ನ ಮಕ್ಕಳನ್ನ ನನಗೆ ಸರಿಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಅವ್ರು ನನ್ನನ್ನು ಹಚ್ಕೊಳ್ಳೋದಕ್ಕಿಂತ ನಿಮ್ಮನ್ನೇ ಜಾಸ್ತಿ ಹಚ್ಕೋತಾ ಇದ್ದಾರೆ ಅನಿಸ್ತಾ ಇದೆ. ತುಳಸಿಯವರೇ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳಿಬೇಡಿ. ಅಭಿ ನನ್ನ ಮಕ್ಕಳು. ನೀವು ಆದಷ್ಟು ಅವರಿಂದ ದೂರ ಇರೋದೇ ಒಳ್ಳೆಯದು. ತುಳಸಿ, ಮಾವ ಬನ್ನಿ. ಹಾಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಾ? ನಾನಾ ಗುಂಡಕಲ್ ಥರ ಆಗಿದ್ದೀನಿ. ಓಹೋ, ಮನೆಯ ಸೊಸೆ ರತ್ನಗಳು ಆಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ತಾತ. ರಾಧಾ, ಚೇತರಿಸ್ಕೋತಿದ್ದೀಯಾ ಅಂತ ಗೊತ್ತಾಯ್ತು. ಬೇಗ ಹುಷಾರಾಗಬೇಕು. ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ಪೂರ್ಣಿ, ದೀಪಿಕಾ, ಇವ್ರಿಗೆ ಕಾಫಿ ಟೀ ಏನಾದರೂ ತಂದ್ಕೊಡ್ರಮ್ಮ. ದತ್ತವ್ರೆ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಅಂದಹಾಗೆ ನೀವು ತುಳಸಿಯವರನ್ನ ಮನೆಗೆ ಕರ್ಕೊಂಡು ಹೋಗಿ ಬಂದಿದ್ದೀರಾ ಅಲ್ವಾ?